ಇದು ನೋಡಮ್ಮ, ಲೈಲಾ ಮಜ್ನು ಲವ್ ಸ್ಟೋರಿ. ಅವರಿಬ್ರು ಲವ್ ಸ್ಟೋರಿ ತುಂಬ ಟ್ರ್ಯಾಜಿಡಿ ಅಂತ ಮಾತಾಡ್ತಾರೆ. ಆದರೆ ಅವರಿಬ್ರ ಮಧ್ಯೆ ಇರೋ ಆ ಒಂದು ಕಮಿಟ್ಮೆಂಟ್ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ಡೆಡಿಕೇಶನ್ನು. ಅದೆಲ್ಲ ಈಗಿನ ಚಿಲ್ಡ್ರೆಗೆಲ್ಲ ಗೊತ್ತಾಗತ್ತೆ. ಗೂಗಲಲ್ಲಿ ಇನ್ನೊಂದು ನೋಡಿದೆ, ರಜು ಅಂತ. ಅವ್ರ ಲವ್ ಸ್ಟೋರಿ ಎಷ್ಟು ಸಖತ್ತಾಗಿದೆ ಗೊತ್ತೇ. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಅಯ್ಯೋ ಎಲ್ಲರೂ ವಿರುದ್ಧ. ಇನ್ನು ರೋಮಿಯೋ ಜೂಲಿಯಟ್ ಬಗ್ಗೆ ನಿನ್ಗೆ ಗೊತ್ತೇ ಇದೆ. ಸಿಕ್ಕಾಬಟ್ಟೆ ಕಮ್ಯುನಿಕೇಷನ್ ಗ್ಯಾಪು. ಆ ಟೈಮಲ್ಲಿ ಏನಾದರೂ ಮೊಬೈಲ್ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಒಂಥರ ಇದೆಲ್ಲ ಬೊಂಬಟ್ ಲವ್ ಸ್ಟೋರಿಗಳು. ಈಗಿನ ಜನ್ರೇಷನ್ ಯಾರಿಗೂ ಗೊತ್ತಿಲ್ವೇ. ಏನು ಸಿಸ್ಟರ್, ಒಬ್ಬರೇ ಹೋಗ್ತಿದ್ದೀರಾ? ಏನಾದರೂ ಹೆಲ್ಪ್ ಬೇಕಾ? ನಮ್ಮ ಜೊತೆ ಒಂದು ಕಪ್ಪು ಟೀ ಕುಡಿದ್ಯಾ? ನಾನು ಎಲ್ಲಿದೆ? ಹಾಂ, ರೋಮಿಯೋ ಜೂಲಿಯಟ್ ಅವ್ರದ್ದು ಕಮ್ಯುನಿಕೇಷನ್ ಗ್ಯಾಪ್ ಆಗೋಯ್ತು. ಕರೆಕ್ಟಾಗಿ ಮಾತಾಡ್ಕೊಂಡಿರಲಿಲ್ಲ ಅನಿಸುತ್ತೆ. ಏನಾಯ್ತು ಅಲ್ಲಿ? ಏನಾಗತ್ತೆ, ನಿನ್ನ ಪಕ್ಕನೇ ನಡ್ಕೊಂಡು ಬರ್ತಾ ಇದ್ದೀನಲ್ಲ. ಮತ್ತೆ ಯಾಕೆ ಅಲ್ಲಿ ನಿಂತಿದ್ದೆ? ಓಹ್ ಅದಾ, ಈ ಬೈಕ್ ಹ್ಯಾಂಡ್ಲು ಪೈಂಕ ಪೈಂಕ ಅಂತ ಇತ್ತು, ಅದನ್ನು ಚೆಕ್ ಮಾಡ್ತಿದ್ದೆ ಅಷ್ಟೆ. ಬಾ 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 ಹೋಗೋಣ. ಹೇಳ್ತಾ ಇದ್ದೀನಿ ಕೇಳು. ನೋಡು, ಇಂಥ ಹುಡುಗ ಸಿಗಲ್ಲ, ಸಿಕ್ಕಿದಾಗ ಬಿಡಬಾರ್ದು, ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಕ್ಯಾಚ್ ಹಾಕೊಂತೀಯಾ? ಕೃಷ್ಣ, ಮನೆ ಬಂತು. ಗೊತ್ತು ಗೊತ್ತು ಗೊತ್ತು. ಯಾರಾದ್ರೂ ನೋಡಿದ್ರೆ? ಅದು ಗೊತ್ತು. ನಮ್ಮ ಅಮ್ಮನ ಹತ್ರ ನಾನು ಬಯಸ್ಕೊಳ್ಳೋಳು. ಗೊತ್ತು ಗೊತ್ತು, ಫಿಕ್ಸ್. ನಾನು ನೋಡ್ತೀನಿ. ರಕೋ ರಕೋ, ಹಾಯ್ ರಕೋ. ಏನು ಇದೊಂಥರ ಯಾವ ಥರ ಗೊತ್ತಾ? ಯಾವ ಥರ? ಸೀಕ್ರೆಟ್ ಆಗಿ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಓಡಾಡ್ತಾರಲ್ಲ, ಹಂಗೆ. ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ, ಆ ಹುಡುಗ ಕರ್ಕೊಂಡೋಗ ಆ ಹುಡುಗಿ ಮನೆಗೆ ಬಿಡ್ತಾನೆ. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹಂಗೆ ಎಸ್ಕೇಪ್ ಆಗ್ಬಿಡ್ತಾನೆ. ಅದೆಲ್ಲ ಜವಾಬ್ದಾರಿಮ್ಮ. ಏನು ಅಂತೇನಾ? ಆಯ್ತಾಯ್ತು, ಹೋಗ್ತೀನಿ. ವರ್ಸ್ಟ್ ನನ್ ಮಗ. ಮತ್ತೆ ಕಾಣಿಸ್ಕೊ ನಿನ್ಗಿದೆ.